ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಹೇಳಿ ಹೊರಟಿರುವ ಕತೆ ಕೇಳಿದ್ರೆ ಗರ್ಭಿಣಿಯರು ಮತ್ತು ತಾಯಂದಿರು ಒಂದು ಕ್ಷಣ ಬೆಚ್ಚಿ ಬೀಳೋದು ಗ್ಯಾರಂಟಿ. ಇದು 2010ರಲ್ಲಿ ಬಿಡುಗಡೆಯಾದ ದ ಕ್ಲಿನಿಕ್ ಅನ್ನೋ ಸಿನಿಮಾ. ಇದು ಬರೀ ಸಿನಿಮಾವಲ್ಲ, ಇದು ನಿಮ್ಮ ಕಣ್ಣೆದುರು ನಡೆಯೋ ಅತಿ ದೊಡ್ಡ ಕ್ರೌರ್ಯದ ಕತೆ. ಬೆತ್ ಮತ್ತು ಕ್ಯಾಮ್ರೂನ್ ಅನ್ನೋ ಪ್ರೇಮಿಗಳು ಪ್ರವಾಸ ಹೊರಟಿದ್ದಾರೆ. ಬೆತ್ ಈಗ ಗರ್ಭಿಣಿ. ಅವ್ರಿಗೆ ಗೊತ್ತಿಲ್ಲ ಆ ಪ್ರವಾಸ ಅವರ ಜೀವನದ ಕೊನೆಯ ಪ್ರವಾಸವಾಗಲಿದೆ ಅಂತ. ರಾತ್ರಿ ಸಮಯ, ದಾರಿಯಲ್ಲಿ ಅವರ ಕಾರಿಗೇನೋ ತೊಂದರೆ ಆಗತ್ತೆ. ಅವರೊಂದು ಸಣ್ಣ ಹೋಟೆಲ್ನಲ್ಲಿ ಉಳಿಬೇಕಾಗತ್ತೆ. ಬೆತ್ಗೆ ಏನೋ ಆತಂಕ. ಅವಳಿಗೆ ಯಾರೋ ತಮ್ಮನ್ನು ಗಮನಿಸ್ತಿದ್ದಾರೆ ಅನ್ನೋ ಫೀಲಿಂಗ್. ಕ್ಯಾಮರೂನ್ ಅವಳನ್ನು ಸಮಾಧಾನ ಮಾಡಿ ಊಟ ತರಲು ಹೋಗ್ತಾನೆ. ಆದರೆ ಅವನು ವಾಪಸ್ ಬರೋದಿಲ್ಲ. ಬೆತ್ ಬಂಟಿಯಾಗಿದ್ದಾಳೆ. ಅಷ್ಟರಲ್ಲಿ ಯಾರೋ ಅವಳನ್ನು ಅಪಹರಿಸ್ತಾರೆ. ಬೆತ್ ಕಣ್ಣು ಬಿಟ್ಟಾಗ ಅವಳು ಒಂದು ಬಿಳಿ ಬಣ್ಣದ ಐಸೋಲೇಟೆಡ್ ರೂಮ್ನಲ್ಲಿದ್ದಾಳೆ. ಅವಳ ಕೈಕಾಲುಗಳನ್ನು ಕಟ್ಟಿ ಹಾಕಲಾಗಿದೆ. ಅವಳು ತನ್ನ ಹೊಟ್ಟೆಯನ್ನು ನೋಡ್ಕೊಳ್ತಾಳೆ, ಕಿರ್ಚ್ತಾಳೆ. ಅವಳ ಹೊಟ್ಟೆಯಲ್ಲಿದ್ದ ಮಗು ಈಗಿಲ್ಲ. ಹೌದು, ಯಾರೋ ಅವಳ ಹೊಟ್ಟೆಯನ್ನು ಸೀಳಿ ಮಗುವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅವಳ ಹೊಟ್ಟೆಗೆ ಆಪರೇಷನ್ ಮಾಡಿದ ಕಲೆ ಇದೆ. ಅಲ್ಲಿಂದ ಅವಳು ಹೇಗೋ ತಪ್ಪಿಸ್ಕೊಂಡು ಹೊರಬರ್ತಾಳೆ. ಆದರೆ ಅವಳು ಎದುರಿಗಿರೋದು ಒಂದು ದೊಡ್ಡ ಜೈಲಿನಂತಹ ಅನಾಥಾಶ್ರಮ. ಬೆತ್ತಲ್ಲಿ ಒಬ್ಬಂಟಿ ಅಲ್ಲ, ಅವಳ ತರಾನೇ ಇನ್ನೂ 5 ತಾಯಂದಿರು ಅಲ್ಲಿ ಸೆರೆಯಾಗಿದ್ದಾರೆ. ಎಲ್ಲರ ಹೊಟ್ಟೆಯಲ್ಲೂ ಮಗುವಿಲ್ಲ. ಎಲ್ರಿಗೂ ಒಂದೇ ಬಣ್ಣದ ಬಟ್ಟೆ ಮತ್ತು ಒಂದು ಟ್ಯಾಗ್ ಹಾಕಲಾಗಿದೆ. ಬೆತ್ಗೆ ಗ್ರೀನ್ ಟ್ಯಾಗ್ ಇದೆ. ಅಂದ್ರೆ ಅವಳ ಮಗು ಎಲ್ಲೋ ಒಂದು ಹಸಿರು ಬಣ್ಣದ ಪೆಟ್ಟಿಗೆಯಲ್ಲಿದೆ ಅಂತ ಅರ್ಥ. ಈ ತಾಯಂದಿರು ತಮ್ಮ ಮಕ್ಕಳನ್ನು ಹುಡುಕಲು ಹೊರಡ್ತಾರೆ. ಆದರೆ ಆ ಜಾಗದಲ್ಲಿ ದಾರಿಯುದ್ದಕ್ಕೂ ಹಸಿ ಮಾಂಸ ತಿನ್ನುವ ನಾಯಿಗಳು ಮತ್ತು ಸಶಸ್ತ್ರ ರಕ್ಷಕರು ಇದ್ದಾರೆ. ಅವರ ಕ್ಲಿನಿಕ್ನ ಒಳಗೆ ಹೋದಾಗ ಅವರಿಗೊಂದು ಭಯಾನಕ ವಿಷಯ ಗೊತ್ತಾಗತ್ತೆ. ಇದು ಅಕ್ರಮ ದತ್ತು ತೆಗೆದುಕೊಳ್ಳುವ ರಾಕೆಟ್. ಈ ಹೆಣ್ಣು ಮಕ್ಕಳನ್ನು ಗರ್ಭಿಣಿಯಾಗಿದ್ದಾಗಲೇ ಅಪಹರಿಸಿ ಅವರ ಮಕ್ಕಳನ್ನು ಅಕ್ರಮವಾಗಿ ಶ್ರೀಮಂತರಿಗೆ ಮಾರಾಟ ಮಾಡಲಾಗತ್ತೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಮಕ್ಕಳು ಎಲ್ಲಿದ್ದಾರೆ ಅಂತ ತಿಳಿಬೇಕಾದ್ರೆ ಆ ತಾಯಂದಿರೇ ಹೊಡೆದಾಡಿ ಸಾಯಬೇಕು. ಇದು ಕೇವಲ ಕ್ಲಿನಿಕ್ ಅಲ್ಲ, ಇದು ಸಾವಿನ ಆಟದ ಮೈದಾನ. ಬೆತ್ ಮತ್ತು ಇತರ ಹೆಣ್ಣು ಮಕ್ಕಳು ಮಕ್ಕಳನ್ನು ಹುಡುಕುವಾಗ ದೊಡ್ಡ ದೊಡ್ಡ ಹೌನ್ ನಾಯಿಗಳು ಅವರ ಮೇಲೆ ದಾಳಿ ಮಾಡ್ತವೆ. ಒಬ್ಬೊಬ್ಬರೇ ತಾಯಂದಿರು ಕ್ರೂರವಾಗಿ ಸಾಯುತ್ತಿದ್ದಾರೆ. ಒಬ್ಬ ತಾಯಿ ತನ್ನ ಮಗುವನ್ನು ಪಡೆಯಲು ಬೆತ್ ಮೇಲೆಯೇ ದಾಳಿ ಮಾಡುತ್ತಾಳೆ. ಇಲ್ಲಿ ಅಮ್ಮನ ಪ್ರೀತಿಯೇ ಅವಳಿಗೆ ಶಾಪವಾಗಿದೆ. ಇಲ್ಲಿ ಯಾರೂ ಯಾರನ್ನೂ ನಂಬುವಂತಿಲ್ಲ. ಇತ್ತ ಕ್ಯಾಮರೂನ್ ಎಲ್ಲಿ ಹೋದ? ಬೆತ್ನ ಹುಡುಕ್ತಾ ಅವನು ಪೊಲೀಸರ ಹತ್ರ ಹೋಗ್ತಾನೆ. ಆದರೆ ಅಲ್ಲಿನ ಪೊಲೀಸರೇ ಈ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ. ಕ್ಯಾಮರೂನ್ನನ್ನು ಪಂಡ ಅವರು ಕೊಲ್ಲಲು ಪ್ರಯತ್ನಿಸ್ತಾರೆ. ಅವನು ತನ್ನ ಹೆಂಡತಿ ಮತ್ತು ಮಗುವನ್ನು ಉಳಿಸಲು ಪ್ರಾಣವನ್ನೇ ಪಣಕ್ಕಿಡ್ತಾನೆ. ಬೆತ್ತಲ್ಲಿ ಒಳಗೆ ನರಕ ಅನುಭವಿಸುತ್ತಿದ್ದರೆ ಕ್ಯಾಮರೂನ್ ಹೊರಗೆ ಸಾಯುತ್ತಿದ್ದಾನೆ. ಬೆತ್ ತನ್ನ ಮಗುವನ್ನು ಒಂದು ಪೆಟ್ಟಿಗೆಯೊಳಗೆ ಹುಡುಕುತ್ತಾಳೆ. ಆದರೆ ಅಲ್ಲಿ ಇರೋದು ಬರೀ ಮಗುವಲ್ಲ. ಆ ಪೆಟ್ಟಿಗೆಯ ಬಣ್ಣ ಬೆತ್ನ ಕೈಯಲ್ಲಿದ್ದ ಬಣ್ಣಕ್ಕೆ ಮ್ಯಾಚ್ ಆಗಬೇಕು. ಅಷ್ಟರಲ್ಲಿ ಆ ರಾಕೆಟ್ನ ಲೀಡರ್ ಮಿಸ್ ಫ್ಲೋರೆನ್ಸ್ ಸಿಗುತ್ತಾಳೆ. ಅವಳೇ ಈ ಎಲ್ಲ ಕ್ರೌರ್ಯಕ್ಕೆ ಕಾರಣ. ಬೆತ್ ಮತ್ತು ಫ್ಲೋರೆನ್ಸ್ ನಡುವೆ ದೊಡ್ಡ ಜಗಳ ನಡೆಯುತ್ತೆ. ಬೆತ್ ಹೇಗೋ ಅವಳನ್ನು ಕೊಲ್ತಾಳೆ. ಆದರೆ ಅವಳ ಮಗು ಎಲ್ಲಿ? ಕೊನೆಯಲ್ಲಿ ಬೆತ್ಗೆ ತನ್ನ ಮಗು ಸಿಗುತ್ತೆ. ಆದರೆ ಅವಳ ಸುತ್ತಲೂ ಇದ್ದ ಇತರ ತಾಯಂದಿರು ಸತ್ತು ಬಿದ್ದಿದ್ದಾರೆ. ಬೆತ್ ತನ್ನ ಮಗುವನ್ನು ಎತ್ಕೊಂಡು ಹೊರಬರುವಾಗ ಅವಳಿಗೆ ಗೊತ್ತಾಗುತ್ತೆ ಅವಳ ಗಂಡ ಕ್ಯಾಮರೂನ್ ಸತ್ತಿದ್ದಾನೆ. ಅವಳು ತನ್ನ ಮಗುವನ್ನು ಉಳಿಸಿದಳು, ಆದರೆ ತನ್ನ ಜೀವನದ ಪ್ರೀತಿಯನ್ನು ಕಳೆದುಕೊಂಡಳು. ಅವಳು ಒಬ್ಬಂಟಿಯಾಗಿ ಆ ನರಕದಿಂದ ಹೊರಬರ್ತಾರೆ. ಫ್ರೆಂಡ್ಸ್, ಇದು ಬರೀ ಕಥೆಯಲ್ಲ. ಮಕ್ಕಳ ಅಪಹರಣ ಮತ್ತು ಅಕ್ರಮ ದತ್ತು ಪಡೆಯುವ ದಂಧೆ ಪ್ರಪಂಚದಲ್ಲಿ ಇಂದಿಗೂ ನಡೆಯುತ್ತಿದೆ ಅನ್ನೋದಕ್ಕೆ ಈ ಸಿನಿಮಾ ಒಂದು ಸಾಕ್ಷಿ. ಬೆತ್ ಅನುಭವಿಸಿದ ನೋವು ಯಾವುದೇ ತಾಯಿಗೆ ಬಾರದಿರಲಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಮತ್ತು ಬೆತ್ನ ಧೈರ್ಯಕ್ಕೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ರೋಚಕ ಕಥೆಯಲ್ಲಿ. ಬಾಯ್ ಬಾಯ್.